ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಆಂಧ್ರ ಸ್ಟೈಲ್ ಗುತ್ತಿ ವಂಕಾಯ ಅಂದರೆ ಎಣ್ಣೆ ಬದನೆಕಾಯಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಚಪಾತಿ ಮತ್ತು ರೊಟ್ಟಿಗೂ ಚೆನ್ನಾಗಿರುತ್ತೆ, ಮುದ್ದೆ ಮತ್ತು ರೈಸ್ಗೂ ಸಹ ಸೂಪರಾಗಿರುತ್ತೆ. ಮಾಡೋ ವಿಧಾನ: ಮೊದಲು ಒಂದು ಪ್ಯಾನ್ ಬಿಸಿ ಮಾಡಿ 1 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಹಾಗೆ ಒಂದು 50 ಗ್ರಾಮಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಫ್ರೈ ಆಗಿದ್ದೇನೆ ಇದರಲ್ಲಿ ನಾನು ಒಂದು ಸ್ವಲ್ಪ ದೊಡ್ಡ ಸೈಜಿನ ಈರುಳ್ಳಿ ಒಂದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲೇ ಒಂದು 10 ಎಸ್ಲಷ್ಟು ಮಾತ್ರ ಬೆಳ್ಳುಳ್ಳಿ, ಹಾಗೆ ಒಂದು ಚಿಕ್ಕ ಟೊಮೊಟೊ ಹಾಕ್ತಾ ಇದ್ದೀನಿ. ನಂತರ 2 ಇಂಚಷ್ಟು ಶುಂಠಿನ ಸೇರಿಸ್ಕೊಂಡು ಇದನ್ನು ಅಷ್ಟೇ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ರೀತಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ. ಈ ಜಾಗದಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಎಳ್ಳು ಬದಲಾಗಿ ನೀವು ಗಸಗಸೆ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು. ಇದು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ಆದ ನಂತರ ಪೂರ್ತಿ ತಣ್ಣಗಾದ ನಂತರ ನಾವು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ. ಈ ರೀತಿ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಮೆತ್ತಗೆ ರುಬ್ಕೊಂಡು ಒಂದು ತಟ್ಟೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿಗೆ ರುಬ್ಕೊಂಡ್ರೆ ಬದನೆಕಾಯಿಗೆ ತುಂಬೋದಕ್ಕೆ ಚೆನ್ನಾಗಿರುತ್ತೆ. 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಮಾತ್ರ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಬೇಕು ಅಂದರೂ ನೀವು ಇದೇ ಜಾಗದಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು 400 ಗ್ರಾಮಷ್ಟು ಮಾತ್ರ ಫ್ರೆಶ್ ಆಗಿರೋವಂಥ ಬದನೆಕಾಯನ್ನು ನೋಡಿ ಈ ರೀತಿ ಅಂದರೆ 4 ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾದರೆ 2 ಭಾಗ ಮಾಡಿಕೊಂಡ್ರೂ ಸಾಕಾಗುತ್ತೆ. ಈಗ ಈ ಬದನೆಕಾಯಲ್ಲಿ ನಾವು ಮಸಾಲೆನ ತುಂಬಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ ಎಷ್ಟು ಮಸಾಲೆ ಇಡಿಸುತ್ತೋ ಅಷ್ಟು ಮಸಾಲೆನ ಹಾಕ್ಕೊಳ್ಳಿ. ತುಂಬ ಹೆಚ್ಚಿಗೆನೂ ಬೇಡ, ಆಚೆ ಬರೋ ಥರ ಬೇಡ. ಒಂದು 3/4 ಭಾಗದಷ್ಟು ಮಾತ್ರ ತುಂಬಿದ್ರೆ ಸಾಕು. ಇದೇ ರೀತಿ ಎಲ್ಲನೂ ಮಾಡಿಟ್ಕೊಳ್ಳೋಣ. ಈ ರೀತಿ ಮಸಾಲ ತುಂಬಿ ಬದನೆಕಾಯನ್ನು ಗ್ರೇವಿ ಮಾಡಿಕೊಂಡ್ರೆ ಬದನೆಕಾಯಿ ತಿನ್ನೋದಕ್ಕೂ ಅಷ್ಟೇ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲನೂ ಇದೇ ರೀತಿ ನಾನು ಮಾಡಿಟ್ಕೊಳ್ತಿದ್ದೀನಿ. ಓಕೆ, ರೆಡಿ ಆಯ್ತಲ್ವ. ಈ ಮಸಾಲೆನ ಗ್ರೇವಿಗೆ ಬಳಸ್ಕೊಳ್ಳೋಣ. ಸೈಡಲ್ಲಿಟ್ಟು ಒಂದು ಪ್ಯಾನೋ ಅಥವಾ ಒಂದು ಕಡಾಯೋ ಬಿಸಿ ಮಾಡಿಕೊಂಡು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅಗಲವಾಗಿರೋ ಅಂಥ ಪಾತ್ರೆನ ತೊಗೊಳ್ಳಿ. ಹಾಗೆ 1 ಇಂಚಷ್ಟು ಚಕ್ಕೆ, ಒಂದು 3 ಲವಂಗ, ಒಂದು ಕಡ್ಡಿ ಕರಿಬೇವು ಮತ್ತು ಚಿಕ್ಕದಾದರೆ 1 ಈರುಳ್ಳಿ, ದೊಡ್ಡದಾದರೆ ಅರ್ಧ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಆದ ನಂತರ ನಾವು ಮಸಾಲ ತುಂಬಿರೋಂಥ ಬದನೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಬದನೆಕಾಯಿ ಅಂದರೆ ಮಸಾಲ ಸೇರಿಸೋಕ್ಕೂ ಮೊದಲೇ ಎಣ್ಣೆಯಲ್ಲೇ ಚೆನ್ನಾಗಿ ಒಂದು 5 ನಿಮಿಷನಾದರೂ ಫ್ರೈ ಮಾಡಬೇಕು. ಒಂದೇ ಒಂದು ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಾನು ಕೈ ಬಿಡ್ದಿರ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಕಪ್ಪು ಬದನೆಕಾಯಿ ಅಲ್ವಾ, ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ನೋಡ್ತಾ. ಹಾಗೆ ಎಣ್ಣೆನೂ ಅಷ್ಟೇ ಸೈಡಲ್ಲಿ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಓಪನ್ ಮಾಡಿ ಒಂದು 4-5 ಸಲನಾದರೂ ನೀವು ಫ್ರೈ ಮಾಡಬೇಕು. ಈ ಥರ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ನಂತರ ನಾವು ಮಸಾಲ ರುಬ್ಬಿಟ್ಟಿದ್ವಲ್ಲ, ಅಂದರೆ ಮಿಕ್ಕಿದೆ ಅಲ್ವಾ ಮಸಾಲ, ಅದನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ನೀರನ್ನು ಹಾಕೋದು ಬೇಡ. ಇಷ್ಟೇ ಮಸಾಲೆನಲ್ಲೇ ನೀವು ಗ್ರೇವಿನ ಮಾಡ್ಕೋಬೋದು. ಅಂದರೆ ಅಕ್ಕಿ ರೊಟ್ಟಿಗಾದರೆ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಚಪಾತಿ, ಮುದ್ದೆ ಮತ್ತು ರೈಸ್ಗಾದರೆ ಒಂದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಈ ಮಸಾಲೆ ಜೊತೆನೂ 1 ನಿಮಿಷ ನಾನು ಬೇಯಿಸ್ಕೊಳ್ತೀನಿ. ನಂತರ ನೀರನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಮಗೆ ಬದನೆಕಾಯಿ 3/4 ಭಾಗದಷ್ಟು ಬೆಂದೋಗಿದೆ. ತುಂಬ ಮೆತ್ತಗೂ ಬೇಯಿಸಬಾರ್ದು, ತಿನ್ನೋದಕ್ಕೆ ಚೆನ್ನಾಗಿರೋದಲ್ಲ, ಕಚ್ಕೊಂಡು ತಿನ್ನೋ ರೀತಿ ಇರಬೇಕು. ನೋಡಿ, ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3-4 ನಿಮಿಷ ಮಾತ್ರ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ವಾವ್, ಸೂಪರಾಗಿ ಗ್ರೇವಿ ರೆಡಿಯಾಗಿದೆ ಅಲ್ವಾ. ನನಗೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿದೆ. ಅಕ್ಕಿ ರೊಟ್ಟಿನೋ, ರಾಗಿ ರೊಟ್ಟಿನೋ, ಇಲ್ಲ ಚಪಾತಿ ಅಥವಾ ಬಿಸಿ ಬಿಸಿ ಮುದ್ದೆ ರೈಸ್ಗೂ ಮಾಡ್ಕೋಬೋದು. ಬೆಳಗ್ಗೆ ಟಿಫನ್ಗೂ ಆಗುತ್ತೆ, ಮಧ್ಯಾಹ್ನ ಲಂಚ್ಗೂ ಆಗುತ್ತೆ. ಕರೆಕ್ಟಾಗಿ ಬದನೆಕಾಯಿ ಬೆಂದಿದೆ. ಈಗ ನಾನು ಸಾಫ್ಟಾಗಿರೋಂಥ ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಿಂಪಲ್ ರೆಸಿಪಿನ ನಿಮ್ಮನೇಲೂ ಟ್ರೈ ಮಾಡಿ ನೋಡಿ, ನೀವು ಇಷ್ಟಪಡ್ತೀರಾ. ಹಾಗಿದ್ರೆ ಹೇಗೆ ಬಂತೋ ಕಮೆಂಟ್ ಮಾಡಿ.